ನಿಮ್ಮ ಜನ್ಮ ದಿನಾಂಕದ ರಹಸ್ಯ. ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಅದೃಷ್ಟವಂತರು. ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯನು ಭೂಮಿಯ ಮೇಲೆ ಜನಿಸಿದಾಗ ಒಂದು ವಿಶೇಷವಾದ ಶಕ್ತಿಯೊಂದಿಗೆ ಜನಿಸುತ್ತಾನೆ. ಜ್ಯೋತಿಷ್ಯ ಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರದ ನ್ಯೂಮರಾಲಜಿ ಪ್ರಕಾರ ನೀವು ಹುಟ್ಟಿದ ವಾರ ಎಷ್ಟು ಮುಖ್ಯವೋ, ನೀವು ಹುಟ್ಟಿದ ದಿನಾಂಕ ಡೇಟ್ ಅಷ್ಟೇ ಮುಖ್ಯ. ನಿಮ್ಮ ಜನ್ಮ ದಿನಾಂಕವು ನಿಮ್ಮ ಯಶಸ್ಸು, ವಿಫಲತೆ ಮತ್ತು ನಿಮ್ಮ ಜೀವನದ ಗುರಿಯನ್ನು ರಹಸ್ಯವಾಗಿ ಅಡಗಿಸಿಟ್ಟಿರುತ್ತದೆ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ 1 ರಿಂದ 31ನೇ ತಾರೀಖಿನವರೆಗೆ ಜನಿಸಿದವರ ರಹಸ್ಯಗಳೇನು, ಯಾವ ಸಂಖ್ಯೆಯವರು ಜೀವನದಲ್ಲಿ ಅತಿ ಹೆಚ್ಚು ಶ್ರೀಮಂತರಾಗುತ್ತಾರೆ ಮತ್ತು ನಿಮ್ಮ ಅದೃಷ್ಟದ ಸಂಖ್ಯೆ ಯಾವುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಒಂದು ಅದ್ಭುತವಾದ ಪರಿಹಾರವನ್ನು ನಿಮಗಾಗಿ ನೀಡಲಾಗಿದೆ. ಸಂಖ್ಯೆ 1, 10, 19, 28, ಮೂಲಾಂಕ 1. ಯಾರು ಯಾವುದೇ ತಿಂಗಳ 1, 10, 19 ಅಥವಾ 28ನೇ ತಾರೀಖಿನಂದು ಜನಿಸಿರುತ್ತಾರೋ ಅವರ ಮೇಲೆ ಸೂರ್ಯದೇವನ ಪ್ರಭಾವವಿರುತ್ತದೆ. ಇವರು ಹುಟ್ಟುತ್ತಲೇ ನಾಯಕತ್ವದ ಗುಣವನ್ನು ಹೊಂದಿರುತ್ತಾರೆ. ಇವರು ಯಾರ ಕೈ ಕೆಳಗೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಇವರಲ್ಲಿ ಆತ್ಮವಿಶ್ವಾಸ ಅತಿ ಹೆಚ್ಚಾಗಿರುತ್ತದೆ. ಆದರೆ ಇವರು ಸ್ವಲ್ಪ ಹಠಮಾರಿಗಳೂ ಹೌದು. ಇವರಿಗೆ 22 ರಿಂದ 28ನೇ ವಯಸ್ಸಿನ ಅವಧಿಯಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಸಿಗುತ್ತದೆ. ಪರಿಹಾರ: ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಸಂಖ್ಯೆ 2, 11, 20, 29, ಮೂಲಾಂಕ 2. ಈ ದಿನಾಂಕಗಳಲ್ಲಿ ಜನಿಸಿದವರ ಮೇಲೆ ಚಂದ್ರನ ಪ್ರಭಾವವಿರುತ್ತದೆ. ಇವರು ಬಹಳ ಶಾಂತ ಸ್ವಭಾವದವರು ಮತ್ತು ಕಲಾಪ್ರಿಯರು. ಇವರ ಕಲ್ಪನಾ ಶಕ್ತಿ ಅದ್ಭುತವಾಗಿರುತ್ತದೆ. ಇವರು ಮಾನಸಿಕವಾಗಿ ತುಂಬಾ ಬಲಿಷ್ಠರಾಗಿದ್ದರೂ ಸಣ್ಣ ವಿಷಯಕ್ಕೂ ಬೇಗನೆ ಭಾವುಕರಾಗುತ್ತಾರೆ. ಇವರಿಗೆ 25ನೇ ವರ್ಷದ ನಂತರ ಭಾಗ್ಯೋದಯವಾಗುತ್ತದೆ. ಪರಿಹಾರ: ಸೋಮವಾರದಂದು ಶಿವನಿಗೆ ಹಾಲಿನ ಅಭಿಷೇಕ ಮಾಡಿ. ಸಂಖ್ಯೆ 3, 12, 21, 30, ಮೂಲಾಂಕ 3. ಈ ದಿನಾಂಕಗಳಲ್ಲಿ ಜನಿಸಿದವರು ಗುರುಗ್ರಹದ ಆಶೀರ್ವಾದ ಪಡೆದವರು. ಇವರು ಜ್ಞಾನದ ಹಸಿವು ಉಳ್ಳವರು. ಶಿಕ್ಷಣ, ಮಾರ್ಗದರ್ಶನ ಮತ್ತು ಧಾರ್ಮಿಕ ಕೆಲಸಗಳಲ್ಲಿ ಇವರು ಸದಾ ಮುಂದಿರುತ್ತಾರೆ. ಇವರು ಜೀವನದಲ್ಲಿ ಶಿಸ್ತನ್ನು ಹೆಚ್ಚು ಇಷ್ಟಪಡುತ್ತಾರೆ. ಇವರ ಅದೃಷ್ಟ 30ನೇ ವಯಸ್ಸಿನ ನಂತರ ಹೆಚ್ಚು ಪ್ರಕಾಶಿಸುತ್ತದೆ. ಪರಿಹಾರ: ಗುರುವಾರದ ದಿನ ಹಿರಿಯರಿಗೆ ಅಥವಾ ಗುರುಗಳಿಗೆ ಗೌರವ ಸಲ್ಲಿಸಿ. 0 ಗಂಟೆಗಳು 9 ನಿಮಿಷಗಳು ಮತ್ತು 0 ಸೆಕೆಂಡುಗಳು. ಸಂಖ್ಯೆ 4, 13, 22, 31, ಮೂಲಾಂಕ 4. ಇವರ ಮೇಲೆ ರಾಹುಗ್ರಹದ ಪ್ರಭಾವವಿರುತ್ತದೆ. ಇವರು ವಿಭಿನ್ನವಾಗಿ ಯೋಚಿಸುವವರು. ಸಮಾಜದ ಕಟ್ಟುಪಾಡುಗಳನ್ನು ಮುರಿದು ಹೊಸತನ್ನು ಮಾಡಲು ಇಷ್ಟಪಡುತ್ತಾರೆ. ಇವರ ಜೀವನದಲ್ಲಿ ಏರಿಳಿತಗಳು ಜಾಸ್ತಿ. ಆದರೆ ಒಮ್ಮೆ ಯಶಸ್ಸು ಸಿಕ್ಕರೆ ಅದು ಇಡೀ ಜಗತ್ತೇ ಮೆಚ್ಚುವಂತಿರುತ್ತದೆ. ಪರಿಹಾರ: ಶನಿವಾರದಂದು ನಿರ್ಗತಿಕರಿಗೆ ಆಹಾರ ದಾನ ಮಾಡಿ. 0 ಗಂಟೆಗಳು 11 ನಿಮಿಷಗಳು ಮತ್ತು 30 ಸೆಕೆಂಡುಗಳು. ಸಂಖ್ಯೆ 5, 14, 23, ಮೂಲಾಂಕ 5. ಈ ದಿನಾಂಕದವರು ಬುಧಗ್ರಹದ ಆಧಿಪತ್ಯಕ್ಕೆ ಬರುತ್ತಾರೆ. ಇವರು ವ್ಯಾಪಾರದಲ್ಲಿ ಅತಿ ಹೆಚ್ಚು ಚತುರರು. ಇವರ ಮಾತುಗಾರಿಕೆ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸುತ್ತದೆ. ಇವರು ತುಂಬಾ ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಇವರಿಗೆ 32ನೇ ವಯಸ್ಸಿನಲ್ಲಿ ಹಠಾತ್ ಧನಲಾಭವಾಗುವ ಸಾಧ್ಯತೆ ಇರುತ್ತದೆ. ಪರಿಹಾರ: ಬುಧವಾರದ ದಿನ ಹಸಿರು ಬಣ್ಣದ ವಸ್ತ್ರ ಧರಿಸಿ ಅಥವಾ ಗಿಡಗಳಿಗೆ ನೀರು ಹಾಕಿ. ಸಂಖ್ಯೆ 6, 15, 24, ಮೂಲಾಂಕ 6. ಶುಕ್ರಗ್ರಹದ ಪ್ರಭಾವದಿಂದಾಗಿ ಇವರು ಜೀವನದಲ್ಲಿ ಐಷಾರಾಮಿ ಜೀವನವನ್ನು ಇಷ್ಟಪಡುತ್ತಾರೆ. ಇವರು ನೋಡಲು ತುಂಬಾ ಆಕರ್ಷಕವಾಗಿರುತ್ತಾರೆ. ಪ್ರೀತಿ ಮತ್ತು ಸಂಬಂಧಗಳಿಗೆ ಅತಿ ಹೆಚ್ಚು ಬೆಲೆ ನೀಡುತ್ತಾರೆ. ಇವರಿಗೆ 25 ಮತ್ತು 33ನೇ ವರ್ಷದಲ್ಲಿ ಅದೃಷ್ಟ ಒಲಿಯುತ್ತದೆ. ಪರಿಹಾರ: ಶುಕ್ರವಾರ ಲಕ್ಷ್ಮೀದೇವಿಯ ಆರಾಧನೆ ಮಾಡಿ. ಸಂಖ್ಯೆ 7, 16, 25, ಮೂಲಾಂಕ 7. ಕೇತು ಗ್ರಹದ ಪ್ರಭಾವ ಇವರ ಮೇಲಿರುತ್ತದೆ. ಇವರು ಆಧ್ಯಾತ್ಮದ ಕಡೆಗೆ ಹೆಚ್ಚು ಒಲವು ಹೊಂದಿರುತ್ತಾರೆ. ಇವರಿಗೆ ಒಂಟಿತನ ಎಂದರೆ ಇಷ್ಟ. ಇವರು ಸಂಶೋಧಕರು ಅಥವಾ ಲೇಖಕರಾಗುವ ಸಾಧ್ಯತೆ ಹೆಚ್ಚು. ಇವರ 38ನೇ ವಯಸ್ಸಿನ ನಂತರ ಸ್ಥಿರ ಜೀವನ ಸಿಗುತ್ತದೆ. ಪರಿಹಾರ: ಶ್ವಾನಗಳಿಗೆ, ನಾಯಿಗಳಿಗೆ ಆಹಾರ ನೀಡಿ. ಸಂಖ್ಯೆ 8, 17, 26, ಮೂಲಾಂಕ 8. ಶನಿದೇವರ ಪ್ರಭಾವ ಇವರ ಮೇಲೆ ಇರುವುದರಿಂದ ಇವರ ಜೀವನವು ಹೋರಾಟದಿಂದ ಕೂಡಿರುತ್ತದೆ. ಆದರೆ ಇವರು ಕಠಿಣ ಪರಿಶ್ರಮಿಗಳು. ಇವರು ಅಂದುಕೊಂಡದ್ದನ್ನು ಸಾಧಿಸಿಯೇ ತೀರುತ್ತಾರೆ. 35 ರಿಂದ 42ನೇ ವಯಸ್ಸಿನಲ್ಲಿ ಇವರು ಅತಿ ಹೆಚ್ಚು ಆಸ್ತಿ ಸಂಪಾದನೆ ಮಾಡುತ್ತಾರೆ. ಪರಿಹಾರ: ಶನಿವಾರದಂದು ಎಳ್ಳೆಣ್ಣೆ ದೀಪ ಹಚ್ಚಿ. ಸಂಖ್ಯೆ 9, 18, 27, ಮೂಲಾಂಕ 9. ಇವರು ಮಂಗಳ ಗ್ರಹದ ಪ್ರಭಾವಕ್ಕೆ ಒಳಪಡುತ್ತಾರೆ. ಇವರು ಧೈರ್ಯವಂತರು ಮತ್ತು ಉತ್ಸಾಹಿಗಳು. ದೇಶ ಸೇವೆ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಇವರು ಹೆಚ್ಚು ಮಿಂಚುತ್ತಾರೆ.
ಇವರಿಗೆ ಮುಂಗೋಪ ಸ್ವಲ್ಪ ಜಾಸ್ತಿ. 28ನೇ ವಯಸ್ಸಿನ ನಂತರ ಇವರಿಗೆ ಸಮಾಜದಲ್ಲಿ ದೊಡ್ಡ ಗೌರವ ಸಿಗುತ್ತದೆ. ಪರಿಹಾರ: ಮಂಗಳವಾರದಂದು ಹನುಮಂತನ ದರ್ಶನ ಮಾಡಿ. ಇತರೆ ದಿನಾಂಕ ಯಾವುದೇ ಇರಲಿ, ನಮ್ಮ ಶ್ರದ್ಧೆ ಮತ್ತು ಒಳ್ಳೆಯ ಕೆಲಸಗಳು ಯಾವಾಗಲೂ ನಮಗೆ ಫಲ ನೀಡುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಜನ್ಮ ದಿನಾಂಕ ಯಾವುದು ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.